ಶಿಡ್ಲಘಟ್ಟ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಇಂದು ಹಮ್ಮಿಕೊಂಡಿದ್ದ ವಕೀಲರ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮೊಹಮ್ಮದ್ ರೋಷನ್ ಶಾ ಅವರು, ವಕೀಲರು ತಮ್ಮ ವೃತ್ತಿ ಪವಿತ್ರತೆಯನ್ನ ಕಾಪಾಡಿಕೊಂಡು ಕಕ್ಷಿದಾರರ ವಿಶ್ವಾಸ ಉಳಿಸಿಕೊಳ್ಳುವ ಕೆಲಸ ಮಾಡಿದರೆ ಭವಿಷ್ಯದಲ್ಲಿ ಉತ್ತಮ ಸ್ಥಾನಕ್ಕೇರಲು ಸಹಕಾರಿಯಾಗುತ್ತದೆ ಎಂದರು. ಬಹಳ ಪ್ರಾಂಪ್ಟಾಗಿ ಅದರಿಂದ ಕ್ಲೈಂಟ್ನ ನಾವು ಅಪ್ರೋಚ್ ಮಾಡ್ಕೊಂಡು ಅವನ್ನ ಫಾಲೋ ಅಪ್ ಮಾಡ್ಕೊಂಡು ಅವನಿಗೆ ಇರೋ ವಿಚಾರಗಳನ್ನ ಪ್ರಾಂಪ್ಟಾಗಿ ಹೇಳ್ಕೊಂಡು ಏನಿದೆ ವಸ್ತುಸ್ಥಿತಿ ಗಮನಕ್ಕೆ ತಂದು ಅವನ ಜೊತೆ ನಾವು ಬೇಕಾಗಿರೋ ಮಾಹಿತಿಗಳನ್ನು ಪಡ್ಕೊಂಡು ಕೋರ್ಟ್ಗೂ ಕೂಡ ಅದೇ ರೀತಿಯಲ್ಲಿ ನಾವು ವಿಚಾರಗಳನ್ನ ತಗೊಂಡು ಹೋಗ್ತಾ ಇದ್ವಿ. ಹಾಗಾಗಿ ನೀವು ವಕೀಲ ವೃತ್ತಿಗೆ ಬೇಕಾಗಿರೋದೇನು ಅಂದ್ರೆ ಕ್ಲೈಂಟ್ ಜೊತೆ ನಂಬಿಕೆ ಉಳಿಸ್ತಾರೆ. ಯಾವತ್ತೂ ನೀವು ನಂಬಿಕೆ ಉಳಿಸ್ಕೊತೀರ. ಇವತ್ತು ಅವ್ರು ಒಂದು ಕೇಸ್ ಕೊಡ್ಬೋದು, ಬಟ್ ಯಾವತ್ತೂ ಕೂಡ ನೀವು ಅವನಿಗೆ ನಂಬಿಕೆ ಉಳಿಸ್ಕೊಂಡು ಅದು ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ರಿಸಲ್ಟ್. ಜೆಎಂಎಫ್ಸಿ ನ್ಯಾಯಾಲಯದ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಪೂಜಾ ಮಾತನಾಡಿ, ಹಿರಿಯ ವಕೀಲರ ಮಾರ್ಗದರ್ಶನದಲ್ಲಿ ಕಿರಿಯ ವಕೀಲರು ವೃತ್ತಿಯನ್ನ ವ್ಯವಸ್ಥಿತವಾಗಿ ನಡೆಸಬೇಕು. ಅವರ ಸಲಹೆ ಸೂಚನೆಗಳನ್ನ ಪಾಲಿಸುವ ಮೂಲಕ ವೃತ್ತಿಯಲ್ಲಿ ನೈಪುಣ್ಯತೆ ಹೆಚ್ಚಿಸಿಕೊಳ್ಳಬೇಕೆಂದು ಹೇಳಿದ್ರು. ನಾನೇ ಕೈಯಲ್ಲೇ ಬರ್ಕೊಟ್ಟಿದೆ. ಸೀನಿಯರ್ ಏನೇನಿರುತ್ತೆ ಅವೆಲ್ಲ ಒಂದೊಂದು ಕಾಪೀಸ್ ಎಲ್ಲ ನಾನು ಜೆರಾಕ್ಸ್ ಮಾಡಿಸ್ಕೊಂಡು ಇಟ್ಕೊಟ್ಟಿದೆ. ಕಾಪಿ ಅಪ್ಲಿಕೇಶನ್ ಆಗಿರ್ಬೋದು, ವಕಾಲತ್ ಆಗಿರ್ಬೋದು, ಇನ್ನೊಂದಕ್ಕೆ ನಾವೇ ಓನರ್. ಯಾಕಂದರೆ ಇಲ್ಲಿ ಯಾರೂ ಸ್ಪೋನ್ ಫೀಡಿಂಗ್ ಮಾಡೋಕ್ಕೆ ಬರಲ್ಲ. ವಕೀಲ ವೃತ್ತಿ ಅಂದರೆ ಹಾಗೇನೆ. ನಿಮ್ಮ ಸೀನಿಯರ್ಸ್ಗಳಿಗೆ ನೀವು ಎಷ್ಟು ಗೌರವ ಕೊಟ್ಟು ಅವರಿಗೆ ನೀವು ಒಂದು ರೈಟ್ ಹ್ಯಾಂಡ್ ಆಗಿದ್ದು ಕಲಿತೀನಿ ಅಂದರೆ ಕಲೀಲಿ ಅಂತ ಎಲ್ಲರೂ ಬೇಕಾದರೆ ಇಲ್ಲೆಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ ಹೊರತು ಯಾರು ಕಾಲೇಜಲ್ಲ ಏನಿಲ್ಲ. ಆ ರೀತಿಯಲ್ಲಿ ಪ್ರಾಕ್ಟೀಸ್ ಎಲ್ಲ ಮಾಡಿಕೊಂಡು ಇದು ಬಂದಾದ್ಮೇಲೆ ನಾನು ನಿಜವಾಗ್ಲೂ ಈ ಸ್ಥಾನಕ್ಕೆ ಬರ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಶಿಡ್ಲಘಟ್ಟ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ಮಾತನಾಡಿ, ವಕೀಲರ ವೃತ್ತಿ ಆರಾಧಿಸಿದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಉನ್ನತ ಸ್ಥಾನ ಅಲಂಕರಿಸಿದ್ರು. ಹೀಗಾಗಿ ವಕೀಲರು ವೃತ್ತಿಯಲ್ಲಿ ನೈಪುಣ್ಯತೆ ಹೆಚ್ಚಿಸಿಕೊಳ್ಳಬೇಕು. ಕಕ್ಷಿದಾರರ ವಿಶ್ವಾಸ ಉಳಿಸಿಕೊಂಡು ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಕಾರ್ಯನಿರ್ವಹಿಸಬೇಕೆಂದು ಹೇಳಿದ್ರು. ತಾಲೂಕು ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಹಾಗೂ ಎಲ್ಲಾ ವಕೀಲರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.